ಎಂಪ್ರರ್ ಬ್ಯೂಟಿಫುಲ್. ಎರಡರಲ್ಲೂ ಮಜಿಷಿಯನ್ದು ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅದ ಹುಡುಗನ ಹುಡುಗಿನ ಅಂತ ನೋಬಡಿ ಟಿಲ್ ನಾವು ಯಾರು ಅದನ್ನ ಡಿಸೈಡ್ ಮಾಡಿಲ್ಲ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್ ಸ್ಟಾರ್ಟಿಂಗ್ ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗಿ ಒಂದು ಸ್ಟಾರ್ಟಿಂಗ್ ಫೌಂಡೇಶನ್ ತುಂಬಾ ಚೆನ್ನಾಗಿದೆ ಅನ್ನೋದನ್ನ ನೋಡ್ತೇನೆ. ಬಿಕಾಸ್ ದೆರ್ ವಾಸ್ ಮ್ಯೂಚುವಲ್ ಅಟ್ರಾಕ್ಷನ್ ಇತ್ತು. ನಿಮ್ಮಿಬ್ರು ಮಧ್ಯೆ ಯಾವುದೇ ರೀತಿ ಫೇಕ್ನೆಸ್ ಅನ್ನೋದೊಂದು ಇರಲಿಲ್ಲ ಸ್ಟಾರ್ಟಿಂಗ್ ಕನೆಕ್ಟ್ ಆಗ್ಬೇಕಾದ್ರೆ. ಇನ್ಫ್ಯಾಕ್ಟ್ ಆಸ್ ಅ ಪರ್ಸನ್ ಒಂದು ಫ್ರೆಂಡ್ ಜೊತೆ ನೀವು ಎಷ್ಟೆಲ್ಲ ಶೇರ್ ಮಾಡ್ಕೊಂತೀರಾ, ಏನೆಲ್ಲ ಶೇರ್ ಮಾಡ್ಕೊಂತೀರಾ, ಅದನ್ನ ಈ ಪರ್ಸನ್ ಜೊತೆ ನೀವು ಜೆನ್ಯೂನ್ ಆಗಿ ಶೇರ್ ಮಾಡ್ಕೊಂತ ಇದ್ರಿ. ಯಾವುದೇ ರೀತಿ ಅನ್ಕಂಫರ್ಟ್ನೆಸ್ ನಿಮಗೆ ಆಗ್ತಾ ಇರಲಿಲ್ಲ. ಯಾವುದೇ ಒಂದು ಇನ್ಫಾರ್ಮೇಶನ್ಸ್ ನೀವು ಅಷ್ಟೊಂದು ಮುಚ್ಚಿಡೋದು ಇದೆಲ್ಲ ಮಾಡ್ತಾ ಇರಲಿಲ್ಲ ಕೂಡ ಎಟ್ ದ ಸೇಮ್ ಟೈಮ್. ಅಂಡ್ ಐ ಫೀಲ್ ತುಂಬಾ ಜನದ ಇಲ್ಲಿ ಗ್ರೂಪ್ 1 ಈ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಆದಾಗ್ಲೇನೆ ಅಥವಾ ಆ ಒಂದು ಸ್ಟಾರ್ಟಿಂಗ್ 1 ಮಂತ್ 2 ಮಂತ್ಸ್ ಅಲ್ಲೇನೆ ನೀವು ನಿಮ್ಮ ಫ್ರೆಂಡ್ಸಿಗೆಲ್ಲ ನೀವು ಈ ಪರ್ಸನ್ ಮೀಟ್ ಮಾಡಿಸೋದು, ನಿಮ್ಮ ಫ್ಯಾಮಿಲಿಗೆ ಈ ಪರ್ಸನ್ ಇಂಟ್ರಡ್ಯೂಸ್ ಮಾಡಿಸಿರೋದನ್ನ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಮೋರ್ ಲೈಕ್ ವೆರಿ ಕಂಫರ್ಟಬಲ್ ಆಗಿದ್ರಿ ಇವ್ರ ಸುತ್ತಮುತ್ತ. ಅಂಡ್ ಐ ಡೋಂಟ್ ಥಿಂಕ್ ನೀವು ನಿಮ್ಮ ಸೀಕ್ರೆಟ್ಸ್ ತುಂಬಾ ಲೈಕ್ ಡೀಪ್ ಸೀಕ್ರೆಟ್ಸ್ ಅದನ್ನೆಲ್ಲ ಮುಚ್ಚಿಟ್ಟಿದ್ರಿ ಅಂತ ಐ ಡೋಂಟ್ ಥಿಂಕ್ ಸೊ. ತುಂಬಾ ಓಪನ್ ಅಪ್ ಆಗಿದ್ರಿ ಇವ್ರ ಜೊತೆ, ತುಂಬಾ ಒಂದು ಫ್ರೆಂಡ್ಲಿ ವೇಯಲ್ಲಿ ನೀವು ಕನೆಕ್ಟ್ ಆಗಿದ್ರಿ. ಅಟ್ ದ ಸೇಮ್ ಟೈಮ್ ನಿಮಗೆ ಇಂಟೆನ್ಷನ್ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಗ್ರೂಪ್ 1 ನೀವು ಸ್ಟಾರ್ಟಿಂಗ್ ಕನೆಕ್ಟ್ ಆದಾಗ ಐ ಫೀಲ್ ನಿಮ್ಮ ಇಂಟೆನ್ಷನ್ ಮ್ಯಾರೇಜ್ ಅಂತಾನೆ ಇತ್ತು, ನಿಮ್ಮ ಇಂಟೆನ್ಷನ್ ಒಂದು ಕಮಿಟ್ಮೆಂಟ್ ಅಂತಾನೆ ಇತ್ತು, ನಿಮ್ಮ ಇಂಟೆನ್ಷನ್ ಒಂದು ಎಮೋಷನಲ್ ರಿಲೇಶನ್ಶಿಪ್ ಅನ್ನೋದಕ್ಕಿಂತ ರೆಸ್ಪಾನ್ಸಿಬಲ್ ರಿಲೇಶನ್ಶಿಪ್ ತರಾನೇ ಇತ್ತು ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ತುಂಬಾ ಜನ ಇಲ್ಲಿ ವಿತಿನ್ ಲೈಕ್ ಡೇಟ್ ಮಾಡಕ್ ಸ್ಟಾರ್ಟ್ ಮಾಡಿ ಅಥವಾ ಮೀಟ್ ಮಾಡಾದ್ಮೇಲೆ ವಿತಿನ್ ಲೈಕ್ ಫ್ಯೂ ವೀಕ್ಸ್ ಅಲ್ಲೇ ನೀವು ಕಮಿಟ್ಮೆಂಟಿಗೆ ಬಂದಿರೋದನ್ನ ನೋಡ್ತಾ ಇದ್ದೀನಿ. ಫ್ಯೂ ಮಂತ್ಸ್ ಅಂತ ಹೇಳಲ್ಲ, ವಿತಿನ್ 1 ಮಂತ್ ನೀವು ಕಮಿಟ್ಮೆಂಟಿಗೆ ಬಂದಿದ್ರಿ ಅಂತಾನೆ ಹೇಳ್ಬೋದು ಈ ಪರ್ಸನ್ ಜೊತೆ. ಸೊ ದ ಥಿಂಗ್ ಈಸ್ ರೆಸ್ಪಾನ್ಸಿಬಿಲಿಟಿ ಇತ್ತು. ಸುತ್ತಮುತ್ತ ಫ್ಯಾಮಿಲಿ ಅವ್ರು ಕೂಡ ಇನ್ವಾಲ್ವ್ ಆಗಿದ್ರು ಕೆಲವೊಬ್ಬೊಬ್ಬರಿಗೆ. ಅಟ್ ದ ಸೇಮ್ ಟೈಮ್ ಜಾಬ್ ರಿಲೇಟೆಡ್ ಅಲ್ಲಿ ನೀವು ರಿಲೇಟ್ ಆಗ್ತಾ ಇದ್ರಿ. ಅಂದ್ರೆ ಕರಿಯರ್ ವೈಸ್ ನಿಮ್ಮ ಒಂದು ಇಂಟೆನ್ಷನ್ ಏನು, ನಿಮ್ಮ ಒಂದು ಆಂಬಿಷನ್ ಏನು, ಈ ಪರ್ಸನ್ದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಥಾಟ್ಸ್ ಇತ್ತು, ಸಿಮಿಲರ್ ಆಂಬಿಷನ್ ಇತ್ತು ಅಂತಾನೆ ಹೇಳ್ಬೋದು. ಎಸ್, ಸಪೋರ್ಟ್ ಮಾಡ್ತಾ ಇದ್ರು ನಿಮಗೆ, ನೀವು ಕೂಡ ಸಪೋರ್ಟ್ ಮಾಡ್ತಾ ಇದ್ರಿ. ಅವರ ರೋಟೀನ್ ನಿಮಗೆ ಇಷ್ಟ ಆಗ್ತಿತ್ತು, ಅವರ ಥಾಟ್ ಪ್ರೊಸೆಸ್ ನಿಮಗೆ ಇಷ್ಟ ಆಗ್ತಿತ್ತು. ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆಲ್ ಅಂತಾನೆ ಹೇಳ್ಬೋದು.